ನಮಸ್ಕಾರ. ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳಿಗೂ ಹಾಗೂ ಸ್ನೇಹ ವರ್ಗಕ್ಕೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ತಮ್ಮನೇಲಿ ನೋಡಿದ್ದೀರಿ. ಶಿಕ್ಷಕ ಅಂದರೆ ಏನು, ಶಿಕ್ಷಕರ ಕರ್ತವ್ಯಗಳೇನು, ಹಾಗೂ ಈ ಗುರುವಿನ ಸ್ಥಾನ ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರಮುಖವಾದಂಥದ್ದು ಅಥವಾ ಎಷ್ಟು ಮಹತ್ವವಾದಂಥದ್ದು ಅಂತ. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಗುರು ಎಷ್ಟು ಮಹತ್ವವಾದ ಕರ್ತವ್ಯವನ್ನು ನಿಭಾಯಿಸ್ತಾನೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋಣ. ಹಾಗಾದರೆ ಈ ಶಿಕ್ಷಕ ಅನ್ನೋ ಪದಕ್ಕೆ ಅರ್ಥ ಇದೆಯಾ? ಶಿಕ್ಷಕ ಅನ್ನುವಂಥ ಪದಕ್ಕೆ ತುಂಬ ದೊಡ್ಡ ಅರ್ಥ ಇದೆ. ಶಿ ಅಂದರೆ ಶಿವ ಸ್ವರೂಪಿಯಾಗಿ, ಕ್ಷ ಅಂದರೆ ಕ್ಷ ಕಿರಣವನ್ನು ಬೀರಿ, ಕ ಅಂದರೆ ಕರ್ಮ ಪಾಶವನ್ನು ತೊರೆದು ಒಬ್ಬ ವಿದ್ಯಾರ್ಥಿಗೆ ಜ್ಞಾನಾರ್ಜನೆಯನ್ನು ಮಾಡುವಂಥ ಸ್ಥಾನ ಅಥವಾ ಜ್ಞಾನವನ್ನು ಬೋಧಿಸುವಂಥ ಸ್ಥಾನ ಅದು. ಯಾವ ವ್ಯಕ್ತಿ ಶಿವನ ರೂಪವನ್ನು ಧರಿಸಿ ಅಥವಾ ಶಿವನ ಸ್ವರೂಪಿಯಾಗಿ ಕ್ಷಕಿರಣವನ್ನು ಬೀರಿ ಆತನ ಅಂತರಾಳದಲ್ಲಿ ಕರ್ಮಪಾಶವನ್ನು ತೊರೆದು ಜ್ಞಾನವನ್ನು ಬೋಧಿಸುವಂಥ ಸ್ಥಾನವೇ ಶಿಕ್ಷಕನ ಸ್ಥಾನ. ಹಾಗಾಗಿ ಇಂದಿನ ಕಾಲದ ಶಿಕ್ಷಕರು ಮತ್ತು ಅಂದಿನ ಕಾಲದ ಶಿಕ್ಷಕರ ಬಗ್ಗೆ ಮಾತನಾಡೋಣ. ಈ ಶಿಕ್ಷಕರು ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಈ ಕಾಲೇಜಿನ ಲೆಕ್ಚರರ್ಸು, ಹೈಸ್ಕೂಲ್ ಶಾಲೆ ಟೀಚರ್ಸು, ಪ್ರೈಮರಿ ಟೀಚರ್ಸು. ಹೌದು, ಶಿಕ್ಷಕರಂದರೆ ಅವರೇ ಅಲ್ವೇ, ಮತ್ತೆ ಯಾರಿದ್ದಾರೆ? ಆದರೆ ಈ ಶಿಕ್ಷಕರಾದಂಥವ್ರಿಗೆ ಅವರದೇ ಆದಂಥ ಹಲವಾರು ಕರ್ತವ್ಯಗಳಿದ್ದಾವೆ. ಆದರೆ ಇಂದಿನ ದಿನಗಳಲ್ಲಿ ಅವರು ಆ ಕರ್ತವ್ಯಗಳನ್ನು ಮರೀತಾ ಇದ್ದಾರೆ. ಇವತ್ತು ಸಂಬಳಕ್ಕಾಗಿ ಮಾತ್ರ ಜ್ಞಾನಾರ್ಜನೆಯನ್ನು ಮಾಡುವಂಥ ಶಿಕ್ಷಕರು ತುಂಬ ಜನರಿದ್ದಾರೆ. ಎಲ್ಲೋ ಎಲೆಮರೆಯ ಕಾಯಿಯಂತೆ ಜ್ಞಾನವನ್ನು ಬೋಧಿಸುವುದಲ್ಲದೆ ಜೊತೆಗೆ ನೈತಿಕ ಶಿಕ್ಷಣವನ್ನು ಬೋಧಿಸುವ ಶಿಕ್ಷಕರು ಕೂಡ ನಮ್ಮ ಮುಂದೆ ಇದ್ದಾರೆ. ಆದರೆ ಅವರ ಮತ್ತು ಸಂಬಳಕ್ಕಾಗಿ ದುಡಿಯುವವರ ಮಧ್ಯೆ ಬಹಳ ಅಜಗಜಾಂತರವಾದ ವ್ಯತ್ಯಾಸಗಳಿದ್ದಾವೆ. ಎಲ್ಲೋ 100ಕ್ಕೆ ಒಬ್ಬರು ಇಬ್ಬರು ಮಾತ್ರ ತಮ್ಮಲ್ಲಿ ಇರುವಂಥ ಎಲ್ಲ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಿದರೆ, ಇನ್ನು ಉಳಿದಿರುವ 98% ಜನ ಶಿಕ್ಷಕರಿದ್ದಾರಲ್ಲ, ಅವರುಗಳು ಬರೀ ಪಠ್ಯ ಪುಸ್ತಕದ ಜ್ಞಾನವನ್ನು ಮಾತ್ರ ಬೋಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಕೆಲವರು ವಿಫಲರು ಆಗಿದ್ದಾರೆ. ಕಾರಣ ಕೇಳಿದರೆ ಅವರು ಹೇಳುವಂಥ 2 ಮಾತುಗಳು. ಅಯ್ಯೋ, 2 ಸರ್ತಿ ಹೇಳೋದು ಸರ್, ಅವ್ರಿಗೆ ದಡ್ರು ಸರ್, ಅವರು ತುಂಬ ದಡ್ರು, ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಅನ್ಎಜುಕೇಟೆಡ್ಸು, ಹಾಗಾಗಿ ನಾವು ಏನು ಹೇಳೋದು ತಲೆಗೆ ಹೋಗಲ್ಲ ಸರ್ ಅವ್ರಿಗೆ. ಅವನು ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರ್ತಾನೆ, ನಾನೇನಾದರೂ ಪಾಠ ಮಾಡ್ತಿರ್ತೀನಿ, ನೋಡೋದೇ ಇಲ್ಲ ಸರ್, ಬೇರೆ ಕಡೆನೇ ಲಕ್ಷ್ಯ ಇರುತ್ತೆ. ಹಾಗಾದರೆ ಅದು ಆ ವಿದ್ಯಾರ್ಥಿಯ ತಪ್ಪಲ್ಲ, ಶಿಕ್ಷಕನ ತಪ್ಪು. ಒಬ್ಬ ವಿದ್ಯಾರ್ಥಿಯ ಗಮನವನ್ನು ನಿಮ್ಮ ಕಡೆ ಸೆಳೆಸಿಕೊಳ್ಳುವಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಂದರೆ ನಿಮ್ಮ ಶಿಕ್ಷಣ ಅಥವಾ ಶಿಕ್ಷಕರಾಗಿ ಬೋಧಿಸುವ ಮಾರ್ಗ ಸರಿಯಿಲ್ಲ ಅಂತ ಅರ್ಥ. ಅದು ನೋಡಿ, ಮೊದಲನೆಯ ಬೆಂಚಲ್ಲಿ ಕುಳಿತು ಕಲಿಯುವ ವಿದ್ಯಾರ್ಥಿಯ ವಯಸ್ಸು ಅದೇ, ಹಾಗೆ ಮಧ್ಯದ ಬೆಂಚಲ್ಲಿ ಕೂತ್ಕೊಂಡು ಕಲಿಯುವಂಥ ವಿದ್ಯಾರ್ಥಿಯ ವಯಸ್ಸು ಅದೇ, ಕೊನೆಯ ಬೆಂಚಲ್ಲಿ ಕುಳಿತುಕೊಂಡು ಓದುವ ವಿದ್ಯಾರ್ಥಿಯ ವಯಸ್ಸು ಅದೇ. ಆದರೆ ಮಧ್ಯದಲ್ಲಿರುವ ಈ ವಯಸ್ಸಿನ ನಂತರ ಬರುವಂಥ ಅವರ ಮೆದುಳಿನ ಸಾಮರ್ಥ್ಯ ಏನೋ ಸ್ವಲ್ಪ ಆಚೀಚೆ ಆಗಬಹುದು, ಆದರೆ ಅವರ ಆಸಕ್ತಿಗಳೆಲ್ಲವೂ ಒಂದೇ ಆಗಿರುತ್ತೆ. ಮೊದಲನೇ ಬೆಂಚಿನವರಿಗೆ ನೀವು 1 ಬಾರಿ ಅಥವಾ 2 ಬಾರಿ ತಿಳಿಸಿ ಹೇಳಿದರೆ ತಿಳ್ಕೊತಾರೆ. ಹಾಗೆ ಮಧ್ಯದ ಬೆಂಚಿನವರಿಗೆ 1, 2, 3 ಬಾರಿ ಹೇಳಿದರೆ ತಿಳಿತಾರೆ. 4ನೇ ಅಥವಾ ಕೊನೆಯ ಬೆಂಚಿನವ್ರಿಗೆ ಹೇಳಿದರೆ ಅವ್ರಿಗೊಂದು 6, 7 ಬಾರಿ ಒಂಚೂರು ಮೂಲದಿಂದಲೇ ಎಳೆಯಾಗಿ ಬಿಡಿಸಿ ಹೇಳಿದರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾರೆ. ಕಲಿಸುವಲ್ಲಿ ಕಲಿಕೆಯ ಜೊತೆಗೆ ಆಟ ಪಾಠ ಎಲ್ಲವನ್ನು ಬೆರೆಸಿ ಕೊಡಿ, ಯಾಕೆ ತಿಳ್ಕೊಳ್ಳಲ್ಲ? ಅವರಿಗೆ ಒಳ್ಳೆಯ ಮೋರಲ್ ಅಂದರೆ ನೈತಿಕ ಶಿಕ್ಷಣ ಅಂದರೆ ಈ ಮೋರಲ್ ಎಜುಕೇಷನ್ ಜೊತೆಗೆ 1-2 ಒಳ್ಳೆಯ ಕಥೆಗಳನ್ನು ಹೇಳಿ, ಅವರಿಗೆ ಇಂಟ್ರೆಸ್ಟ್ ಕೊಟ್ಟು ಕೇಳುವಂಥ ಕಥೆಗಳನ್ನು ಹೇಳ್ತಾ ಪಾಠ ಮಾಡಿ. ಕಥೆಯ ಥರವೇ ನೀವು ಪಾಠ ಮಾಡಿದರೆ ಅವರು ಮತ್ತೆ ಪಠ್ಯಪುಸ್ತಕ ಓದುವ ಅವಶ್ಯಕತೆ ಇಲ್ಲ. ಆ ಕತೆ ನೀವು ಎಷ್ಟು ಸುಲಭವಾಗಿ ಅಥವಾ ಎಷ್ಟು ಸರಳವಾಗಿ ವಿದ್ಯಾರ್ಥಿ ತಲೆಯಲ್ಲಿ ಅಚ್ಚೊತ್ತುವ ಥರ ಹೇಳುತ್ತೀರೋ ಆವಾಗ ಪಠ್ಯಪುಸ್ತಕವನ್ನು ಮತ್ತೆ ಅವರು ತಿರುಗಿಸಿ ನೋಡುವ ಅವಶ್ಯಕತೆ ಬೀಳೋದೇ ಇಲ್ಲ. ಇದು ಒಂದೆಟ್ಟಡಿಗಿರಲಿ, ಬರೀ ಪಠ್ಯಪುಸ್ತಕವನ್ನೇ ನೀವು ವಿದ್ಯಾರ್ಥಿಯ ತಲೆಯಲ್ಲಿ ಪ್ರಿಂಟ್ ಮಾಡೋದಾದರೆ ಶಿಕ್ಷಕನಾಗುವ ಅಥವಾ ಶಿಕ್ಷಕರ ಅವಶ್ಯಕತೆಯೇ ಅವರಿಗಿಲ್ಲ.
ಬರೀ ಪಠ್ಯಪುಸ್ತಕದಲ್ಲಿರುವುದನ್ನೇ ನಾವು ಹೇಳ್ತೀವಿ ಅಂತಂದರೆ ಅವರು ಪಠ್ಯಪುಸ್ತಕವನ್ನೇ ಓದಿ ರಿಸಲ್ಟ್ಗಳನ್ನು ಪಡ್ಕೊಳ್ಬೋದಲ್ಲ. ಹಾಗೆ ಶಿಕ್ಷಕನಾಗುವಂಥದ್ದು ಹೇಗೆ? ನಾನು ಈಗ 2014-15 ಆ ವರ್ಷದಲ್ಲಿ ನಡೆದಿರುವಂಥ ಕೆಲವು ವಿಚಾರಗಳನ್ನ ಹೇಳ್ತೇನೆ. ನಾನು ಬೆಂಗಳೂರಿನಿಂದ ಕೆಲಸದ ಮಧ್ಯದಲ್ಲಿ ರಜೆಯನ್ನು ಹಾಕಿದಾಗ 1-2-3 ತಿಂಗಳು ದಸರಾ ವೆಕೇಷನ್ಗೆ ಅಂತ ನಾನು ಊರಿಗೆ ಬಂದಾಗ ಒಂದು 15-20 ಜನ ವಿದ್ಯಾರ್ಥಿಗಳಿಗೆ ಒಂದು ಟ್ಯೂಷನ್ ತೊಗೋತಾ ಇದ್ದೆ. ಟ್ಯೂಷನ್ ಅಂತಂದರೆ 10ನೇ ಕ್ಲಾಸ್ ಅಂದರೆ 7ರಿಂದ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತೊಗೊಳ್ಳುವಂಥದ್ದು. ಅವರಿಗೆ ದೈಹಿಕ ಶಿಕ್ಷಣವೂ ಅಗತ್ಯವಾಗಿತ್ತು. ಮತ್ತು ಆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥದ್ದು ಬಹಳ ಕಠಿಣ, ಅದು ಕಬ್ಬಿಣದ ಕಡಲೆಯಾಗಿತ್ತು. ಅದನ್ನು ತಿಳಿಸಿ ಹೇಳಬೇಕು. ಮತ್ತು ನೈತಿಕ ಶಿಕ್ಷಣ, ಧೈರ್ಯ, ಅವರಿಗೆ ಯಾವ ರೀತಿ ಯಾವ ವಿಷಯವನ್ನು ಪ್ರಸ್ತಾಪನೆ ಮಾಡಬೇಕು ಅಥವಾ ಯಾವ ವಿಷಯದಲ್ಲಿ ಅವರ ತಿಳುವಳಿಕೆ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿ ಹೇಳ್ತಾ ಇದ್ದೆ. ಹಾಗಾಗಿ ಆ ವಿದ್ಯಾರ್ಥಿಗಳು ಬಹಳ ಅಂದರೆ ಆ್ಯಕ್ಟಿವ್ ಆಗಿದ್ದರು. ಅವರೇ ಬೆಳಗ್ಗೆ 5 ಗಂಟೆಗೆ ಬರೋರು, ನನ್ನನ್ನು ಎಬ್ಸೋರು, ಸರ್ ಹೋಗೋಣ ಬನ್ನಿ ಸರ್ ವಾಕಿಂಗ್ಗೆ, ಅಥವಾ ದೈಹಿಕ ಅಂದರೆ ಈ ಖೋ ಆಡಿಸ್ತಾ ಇದ್ದೆ, ಕಬಡ್ಡಿ ಆಡಿಸ್ತಾ ಇದ್ದೆ. ಅಂದರೆ ಒಬ್ಬ ಶಿಕ್ಷಕನಿಂದ ಅವ್ರು ಬಯಸುವಂಥವು ಹಲವಾರು ಇರ್ತವೆ. ವಿದ್ಯಾರ್ಥಿ ನಿಮ್ಮಿಂದ ಏನನ್ನು ಬಯಸ್ತಾ ಇದ್ದೇನೆ ಅಥವಾ ನಿಮ್ಮಿಂದ ಅವರು ಏನು ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತದನಂತರ ಇದನ್ನೆಲ್ಲ ಆಯಿತು. ಅದಾದ ಮೇಲೆ ಅವರಿಗೆ ಅವರ ಅಂತರಾಳವನ್ನು ಅಥವಾ ಅವರ ಮನಸ್ಥಿತಿಯನ್ನು ಸದೃಢಗೊಳಿಸ್ಬೇಕು ನೀವು. ಅದು ಯಾವಾಗ ಆಗಬೇಕು ಅಂತಂದರೆ ಪ್ರೌಢಶಿಕ್ಷಣದಲ್ಲೇ ಆಗಬೇಕು. ಯಾವಾಗ ನೀವು ಪ್ರೌಢಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು ಸದೃಢಗೊಳಿಸೋದಿಲ್ವೋ, ಅವರು ಮಾನಸಿಕವಾಗಿ ಗೊಂದಲಮಯವಾಗಿರ್ತಾರೋ ಅಥವಾ ಅವರಿಗೆ ಮಾನಸಿಕವಾಗಿ ಹಲವಾರು ಯೋಚನೆಗಳಲ್ಲಿ ಅವರಿಗೆ ಅರ್ಥವೇ ಇಲ್ಲದಿರುವಂಥ ಯೋಚನೆಗಳು ಅವರ ತಲೆಯಲ್ಲಿ ಸುಳಿತಾ ಇರ್ತವೆ ಅಂತಂದಾಗ ಅವರು ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣದ ಕಡೆಗೆ ಹೆಚ್ಚಿನ ಒತ್ತು ಆಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ 10ನೇ ಕ್ಲಾಸಿನ ವಿದ್ಯಾರ್ಥಿ, ಹೆಸರು ಏನನ್ನಾದರೂ ಊಹೆ ಮಾಡ್ಕೊಳ್ಳಿ. ಅವನಿಗೆ ಶಾಲಾ ಶಿಕ್ಷಕರು ಪ್ರತಿಯೊಂದು ವಿಷಯಕ್ಕೆ ಒಬ್ಬೊಬ್ಬ ಶಿಕ್ಷಕರು ಇರ್ತಾರೆ ಅಂತ ಇಟ್ಕೊಳ್ಳಿ. 4 ವಿಷಯಗಳನ್ನು ಅದ್ಭುತವಾಗಿ ಬೋಧಿಸ್ತಾ ಇದ್ದಾರೆ. 2 ವಿಷಯಗಳು ಅದಕ್ಕೆ ಯಾಕೋ ಶಿಕ್ಷಕರ ಕೊರತೆ ಇದೆಯೋ ಅಥವಾ ಶಿಕ್ಷಕರಲ್ಲಿ ಆ ಬೋಧನೆಯ ಸಾಮರ್ಥ್ಯ ಕಡಿಮೆ ಇದೆಯೋ ಗೊತ್ತಿಲ್ಲ. ಅವರಿಬ್ಬರು ಶಿಕ್ಷಕರು ತಮ್ಮ ತಮ್ಮ ವಿಷಯಗಳನ್ನು ಅಷ್ಟಕ್ಕಷ್ಟೇ ಬೋಧಿಸ್ತಾರೆ ಅಂತ ಇಟ್ಕೊಳ್ಳೋಣ. ಆದರೆ ಆ ವಿದ್ಯಾರ್ಥಿ ಏನು ಮಾಡ್ತಾನೆ, ಅದಕ್ಕೆ ಹೊರಗಡೆ ಟ್ಯುಟೋರಿಯಲ್ಸ್ಗೆ ಹೋಗ್ತಾನೆ. ಅವನಿಗೆ ನೀವು ತುಂಬಬೇಕಾಗಿರುವಂಥ ಬೋಧನೆ ಏನು ಅಥವಾ ಅವನಿಗೆ ಮಾನಸಿಕವಾಗಿ ಸದೃಢ ಮಾಡುವಂಥದ್ದು ಏನು? ನೋಡಪ್ಪ, ಏನೇ ಓದು, ರಿಸಲ್ಟು 90 ಆಗಲಿ 60 ಆಗಲಿ ಏನೇ ಆಗಲಿ, ಬದುಕೋದಿಕ್ಕೆ ವಿದ್ಯಾರ್ಹತೆ ಒಂದೇ ಮುಖ್ಯ ಅಲ್ಲ. ಅನುಭವಗಳು ಅಂದರೆ ನಿನ್ನ ಮನಸ್ಸಿನಲ್ಲಿ ಬರುವಂಥ ಹಲವಾರು ಈ ಕೌಶಲ್ಯಗಳಿರ್ತಾವಲ್ಲ, ಆ ಕೌಶಲ್ಯಗಳನ್ನು ಬಡದಿಬಿಸ್ರಿ ಆ ವಿದ್ಯಾರ್ಥಿಗಳ ಹತ್ರ. ಯಾಕೆಂದರೆ ನಾವು ಹೇಳುವಂಥದ್ದು ಬರೀ SSLC ಒಂದು 98 ಮಾಡಿದರೆ ಸೈನ್ಸ್ ನಿನಗೆ ತುಂಬ ಸಲೀಸಾಗಿ ಸೀಟ್ ಸಿಗುತ್ತೆ. ಸೆಕೆಂಡ್ PUC ಸೈನ್ಸಲ್ಲಿ ತುಂಬ ಒಳ್ಳೆ ಸ್ಕೋರ್ ಮಾಡಿದರೆ ಮತ್ತು ನೀಟು, JEE ಆಮೇಲೆ NDA ಕ್ರ್ಯಾಕ್ ಮಾಡಿದರೆ ಒಳ್ಳೆ ದೊಡ್ಡ ಉನ್ನತವಾದ ಕಾಲೇಜುಗಳಿಗೆ ನಿನಗೆ ಸೀಟ್ ಸಿಗುತ್ತೆ. ಅಲ್ಲಿ ಹೋಗಿ ಓದಿ ಒಂದು ಉದ್ಯೋಗ ಅಥವಾ ಒಂದು ಒಳ್ಳೆಯ ಜಾಬ್ನ ನೀನು ಹಿಡಿಬೋದು ಅನ್ನುವಂಥದ್ದನ್ನೇ ತುಂಬ್ತಾ ಹೋದರೆ, ಫೇಲ್ ಆದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಹೇಳಲೇ ಇಲ್ಲ. ಯಾಕೆಂದರೆ ಅವನಿಗೆ ಕೀಳಿರಿಮೆ ಹುಟ್ಟುಬಿಡ್ತು ಅಂತ. ಅಯ್ಯೋ, ಪಾಸ್ ಆದರೆ ಮಾತ್ರ ಇಷ್ಟೊಂದು ಅಪಾರ್ಚುನಿಟಿಗಳಿದ್ದಾವೆ, ಫೇಲ್ ಆದರೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಅದರಲ್ಲೂ ಅವರ ತಂದೆ ತಾಯಿಯಂದ್ರೆ ಪ್ರೆಷರ್ ಕೂಡ ಇರುತ್ತೆ. ಅವ್ರು ಪದೇ ಹೇಳ್ತಿರ್ತಾರೆ, ಅಯ್ಯೋ ನೋಡು ಪಕ್ಕದ ಮನೆಯ ಶರ್ಮನ ಮಗಳು, ಅವಳನ್ನ ನೋಡಿ ಕಲಿ, ಅವಳು ಪ್ರತಿ ಸೆಮ್ಮಲ್ಲೂ ಪ್ರತಿ ಎಕ್ಸಾಮ್ನಲ್ಲೂ 99, 98 ಮಾಡ್ತಾಳೆ. ನೀನು 40, 45, 50, ಕೊನೆಗೆ 60 ಅಷ್ಟೇ ನಿಂದು ಕೆಪಾಸಿಟಿನೇ ಅಷ್ಟೇನಾ? ಅವಳನ್ನು ಯಾವಾಗ ಕ್ರಾಸ್ ಮಾಡ್ತೀಯ ನೀನು? ನೋಡು, ಈ ಎಕ್ಸಾಮಲ್ಲಿ ಏನಾದರೂ ನೀನು ಶರ್ಮಾ ಮಗಳನ್ನ ಹಿಂದಿಕ್ಕದೆ ಹೋದರೆ ಮುಂದೆ ಏನು ಮಾಡ್ತೀನೋ ಗೊತ್ತಿಲ್ಲ ನಾನು. ಬೆದರಿಕೆಗಳು ಬೇರೆ ಇರ್ತವೆ. ಈಗ ಮಕ್ಕಳು ತಂದೆ ತಾಯಿಯ ಈ ಒಂದು ಸ್ಟ್ರಿಕ್ಟ್ನೆಸ್ನ ಅವರು ಯಾವ ರೀತಿ ತಗೊಳ್ಬೇಕು? ಈಗ ಶಿಕ್ಷಕರು ಕೂಡ ಅದೇ ಭಾರವನ್ನು ಅವ್ರ ಮೇಲೆ ಹಾಕಿದರೆ, ಒಂದು ಕತ್ತೆ ಅದು 4 ಮೂಟೆ ಹೊರುತ್ತೆ ಅಂತಂದರೆ ಆ ಕತ್ತೆಗೆ 4 ಮೂಟೆ ಹಾಕಬೇಕು. ಅದಕ್ಕಿಂತ 1-2 ಮೂಟೆ ಹೆಚ್ಚಿಗೆ ಹಾಕಿದರೆ ಆ ಕತ್ತೆ ನದಿ ದಡ ಸೇರಲ್ಲ, ಮಧ್ಯದಲ್ಲೇ ಕುಸಿದು ಬೀಳುತ್ತೆ. ಹಾಗೇ ಆಗ್ತದೆ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ.
ಅದನ್ನು ನಾವು ಯಾವತ್ತಿನವರೆಗೂ ಅರ್ಥ ಮಾಡ್ಕೊಳ್ದಿಲ್ವೋ ಅವತ್ತಿನವರೆಗೂ ರಿಸಲ್ಟ್ ಬಂದ 2-3 ದಿನಗಳಲ್ಲಿ ಆಗುವಂಥ ಸೂಸೈಡ್ಗಳನ್ನ ತಪ್ಪಿಸೋದಕ್ಕೆ ಆಗೋದೇ ಇಲ್ಲ. ನನಗೆ ತುಂಬ ವಿಚಿತ್ರ ಅನಿಸುತ್ತೆ, 1% 2% ಕೂಡ ಈ ಹೆಣ್ಣು ಮಕ್ಕಳು ಅಂತಂದರೆ ಎಕ್ಸ್ಪೆಷಲಿ ಸೆಕೆಂಡ್ PUC ಈ ಟೈಮಲ್ಲಿ ಅವ್ರ ಮನೆಯಲ್ಲಿ ಏನು ಪ್ರೆಷರ್ ಹಾಕಿರ್ತಾರೋ ಗೊತ್ತಿಲ್ಲ, ಆದರೆ ಪ್ರತಿ ಸರ್ತಿ ನಾನು 99 ಮಾಡ್ತಾಯಿದ್ದೆ, ಯಾಕೋ ಈ ಸರ್ತಿ 95 ಆಗೋಗಿದೆ, ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಥವಾ ನನಗೆ ಸೆಕೆಂಡ್ ಚಾನ್ಸ್ ಇದೆ ಅಥವಾ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದು ಅನ್ನುವಂಥ ಗೋಜಿಗೂ ಕೂಡ ಹೋಗೋದಿಲ್ಲ ಅವರು. ಒಂದು 4% ಅಂತರ ಆದ ತಕ್ಷಣವೂ ಖಿನ್ನತೆಗೆ ಒಳಗಾಗುವಂಥದ್ದು, ಸೂಸೈಡ್ ಟೆಂಡೆನ್ಸಿ, ಸೂಸೈಡ್ ಮಾಡ್ಕೊಳ್ಳುವಂಥದ್ದು. ನೀವು ಯಾವಾಗ ಅವರಿಗೆ ವಿದ್ಯಾರ್ಹತೆ ಒಂದೇ ಮುಖ್ಯ ಅಲ್ಲ ಅನ್ನೋದನ್ನು ತಿಳಿಸೋದಿಲ್ವೋ ಅಲ್ಲಿವರೆಗೂ ಈ ರೀತಿಯಾದಂಥ ಸೂಸೈಡ್ ಟೆಂಡೆನ್ಸಿಗಳು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಇತ್ತೀಚೆಗೆ ಅಂದರೆ ಸುಮಾರು ದಿನಗಳ ಹಿಂದಿನ ಒಂದು 2 ಲೈನ್ ಬರೆದಿದ್ದೆ ನಾನು ಇಂಗ್ಲೀಷ್ನಲ್ಲಿ. ಕ್ವಾಲಿಫಿಕೇಷನ್ ಈಸ್ ಜಸ್ಟ್ ಎ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಈಸ್ ದ ಪಾರ್ಟ್ ಆಫ್ ಲೈಫ್ ಅಂತ ಬರೆದಿದ್ದೆ. ಅದು ನನಗೆ ತುಂಬ ಜನ ಅದನ್ನು ಬರೆದಿದ್ದಾಗ ಕೇಳಿದವರು ನಕ್ಕಿದ್ರು. ಕ್ವಾಲಿಫಿಕೇಷನ್ ಈಸ್ ಜಸ್ಟ್ ಸರ್ಟಿಫಿಕೇಟ್, ಹೆಂಗೆ ಹೇಳ್ತೀಯ ನೀನು, ಅದು ಕ್ವಾಲಿಫಿಕೇಷನ್ನು ಬೇಕಲ್ವ ಜೀವನಕ್ಕೆ ಅಂತ ಕೇಳಿ. ಕ್ವಾಲಿಫಿಕೇಷನ್ ಬೇಕ್ರಯ್ಯ. ಈಗ ಉದಾಹರಣೆ ಕೊಡ್ತೀನಿ. ಒಬ್ಬ BE ಅಥವಾ MTech ಏನೋ BTech ಅಥವಾ MTech BEನಲ್ಲಿ ಮೆಕ್ಯಾನಿಕ್ ಏನೋ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಒಬ್ಬ BE ಅಥವಾ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಮುಗಿಸ್ತವನು, ಅವನಿಗೆ ಥಿಯರಿ ಗೊತ್ತಿರುತ್ತೆ, ಪ್ರಾಕ್ಟಿಕಲ್ಲು ಗೊತ್ತಿರುತ್ತೆ ಅಂತಾನೆ ಇಟ್ಕೊಳ್ಳೋಣ. ಅವನದೇ ಒಂದು ಕಾರು ಅಥವಾ ಒಂದು ಟ್ರಕ್ಕು ಏನೋ ಅವನ ಮನೇಲಿರುವಂಥ ಒಂದು 4 ಚಕ್ರದ ವಾಹನ ಕೆಟ್ಟು ನಿಂತ್ಕೊಳ್ಳುತ್ತೆ. ಅವನು ಮೊದಲು ಶುರು ಮಾಡಬೇಕಾಗಿದ್ದೇನು, ಚಾಪ್ಟರ್ 1 ಶುರು ಮಾಡ್ತಾನೆ. ಏನಾಗಿರ್ಬೋದು, ಕಾರ್ಬೋರೇಟ್ರು ಫೇಲ್ ಆಗಿದೆಯಾ, ಅಥವಾ ರೇಡಿಯೇಟ್ರ್ ಓವರ್ ಹೀಟ್ ಆಗಿದೆಯಾ, ಇಂಜಿನಲ್ಲಿ ಆಯಿಲ್ ಇಲ್ವಾ, ಅಥವಾ ಪಿಸ್ಟನ್ ಏನಾದರೂ ಏನಾಯಿತು, ಡ್ಯಾಮೇಜ್ ಆಯಿತಾ, ಅಥವಾ ಕ್ರ್ಯಾಂಕ್ ಶಾಫ್ಟ್ ಕಟ್ ಆಯಿತಾ, ಅಥವಾ ಕನೆಕ್ಟಿಂಗ್ ರಾಡ್ ಕಟ್ ಆಯಿತಾ, ಅಥವಾ ಸ್ಟಾರ್ಟರ್ ಹೋಯ್ತಾ, ಬ್ಯಾಟ್ರಿ ಹೋಯ್ತಾ, ಎಲ್ಲವನ್ನು ಚೆಕ್ ಮಾಡಬೇಕಾಗ್ತದೆ. ಆದರೆ ನಗಬೇಕು ಅಳಬೇಕು ಗೊತ್ತಾಗಲ್ಲ, ಅವನು ಮೊದಲು ಹೋಗಿ ಪೆಟ್ರೋಲ್ ಟ್ಯಾಂಕ್ನ ಚೆಕ್ ಮಾಡಿರಲ್ಲ. ಆ ಗಾಡಿಯ ಬಾಯ್ನೆಟ್ನ ಎಬ್ಬಿಸ್ಬಿಟ್ಟು ಇಂಜಿನ್ ಎಲ್ಲ ಕಿತ್ತಾಡ್ತಾ ಇರ್ತಾನೆ. ಕೊನೆಗೆ ಹೋಗಿ ಪೆಟ್ರೋಲ್ ಟ್ಯಾಂಕ್ ನೋಡ್ತಾನೆ, ಹಣೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಅಂತ. ನಾನು ಅದಕ್ಕೆ ಹೇಳುವಂಥದ್ದು, ಅನುಭವಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ. ಅದೇ ಏನು ಕಲಿದೇ ಇರೋವಂಥವ್ರು SSLC ಮುಗಿಸಿರ್ತಾರೆ, 4 ವರ್ಷ ಯಾವುದೋ ಒಂದು ಗ್ಯಾರೇಜಲ್ಲಿ ಕೆಲಸ ಮಾಡಿ ಸ್ವಂತದ್ದೇ ಆದಂಥ ಒಂದು ಗ್ಯಾರೇಜ್ ಹಾಕಿರ್ತಾರೆ. ಅವರು ಬರೀ ಗಾಡಿಯ ಸಪ್ಪಳವನ್ನು ಕೇಳಿನೇ ಗಾಡಿ ಇದೇ ಥರದ ತೊಂದರೆ ಅನುಭವಿಸ್ತಾ ಇದೆ ಅಂತ ಅವರು ಹೇಳಿಬಿಡ್ತಾರೆ. ಬೇಕಾದರೆ ಅದನ್ನು ಡಿಜಿಟಲ್ ಅಂದರೆ ಅನಾಲಿಸಿಸ್ ಮೀಟರಲ್ಲಿ ಚೆಕ್ ಮಾಡಿದರೂ ಕೂಡ ಅವ್ರು ಹಿಡಿಯುವಂಥ ಪ್ರಾಬ್ಲಮ್ಮೇ ಫೈಂಡ್ ಔಟ್ ಆಗುತ್ತೆ. ಹಾಗಾದರೆ ಆ ಡಿಜಿಟಲ್ ಮೀಟರ್ಗಿಂತನೂ ಜ್ಞಾನ ಇದೆಯಾ ಅವ್ರ ಹತ್ರ? ಇಲ್ಲ, ಯಾಕೆಂದರೆ ಅವ್ರ ಬಳಿ ಅನುಭವ ಇದೆ. ಅದೇ ವಿದ್ಯಾರ್ಹತೆಗೂ ಮತ್ತು ಅನುಭವಕ್ಕೂ ಮಧ್ಯದಲ್ಲಿರುವಂಥ ಗೋಡೆ. ಈಗ ಒಬ್ಬ ವ್ಯಕ್ತಿಯನ್ನು ನೀವು ಬಹಳ ಅದ್ಭುತವಾಗಿ ಪ್ರಿಫರ್ ಮಾಡಿದ್ದೀರಿ, ಅವನಿಗೆ ತುಂಬ ಒಳ್ಳೆಯ ರೀತಿಯ ಕೋಚ್ ಕೊಟ್ಟಿದ್ದೀರಿ, ಕೋಚಿಂಗ್ ಕೊಟ್ಟಿದ್ದೀರಿ, ಅವನೇನೋ ಕ್ರ್ಯಾಕ್ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ, ಅವನಿಗೆ ಜಗತ್ತಿನಲ್ಲಿರುವ ಎಲ್ಲದರ ಬಗ್ಗೆ ಗೊತ್ತು, ಪಠ್ಯದಲ್ಲಿರುವ ಇಷ್ಟು ಜ್ಞಾನವನ್ನು ತನ್ನ ತಲೆಯಲ್ಲಿ ಕರಗತ ಮಾಡಿಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಒಂದು ದಿನ ಆತನಿಗೆ ಸಮಾಜದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅನುಗುಣವಾಗಿ ಮಾತನಾಡಲಿಕ್ಕೆ ಸ್ಟೇಜ್ ಮೇಲೆ ಕಳಿಸ್ಬೇಕು. ಆಯ್ತಯ್ಯ, ನೀನು ಹೋಗಿ PhD ಮುಗಿಸಿದ್ಯಾ, ಡಾಕ್ಟರೇಟ್ ತೊಗೊಂಡಿದ್ಯಾ, ಹೋಗಿ ಮಾತನಾಡು. ಸ್ಟೇಜ್ ಮೇಲೆ ಹೋಗಿ ನಿಂತ ತಕ್ಷಣವೇ ಕೈಯಲ್ಲಿ ಮೈಕ್ ಹಿಡಿದ ತಕ್ಷಣ ಕೈ ನಡಗಕ್ಕೆ ಶುರುವಾಗುತ್ತೆ ಅವನಿಗೆ. 1-2 ಮಾತು ನಮಸ್ಕಾರ ಮುಂದಿನ ವಿಚಾರಗಳನ್ನ ಹೇಳ್ತಿದ್ದಾಗಲೇ 2-3 ಜನ ಮುಂದಿದ್ದವ್ರು ನಕ್ಬಿಟ್ರೆ ಮುಗಿದೋಯ್ತು, ಕೈಯಲ್ಲಿರುವ ಮೈಕ್ ಜಾರ್ ಹೋಗುತ್ತೆ, ಒಮ್ಮೆಲೆ ನಡುಕ. ಅಂದರೆ ನೀವು ಅವನನ್ನು ಎಷ್ಟು ಕಂಫರ್ಟ್ ಝೋನಲ್ಲಿ ಇಟ್ಟಿದ್ದೀರಾ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಲ್ಲವನ್ನು ಕೊಟ್ಟಿದ್ದೀರಿ, ಎಲ್ಲವನ್ನು ಜ್ಞಾನವನ್ನು ಹೇಳಿದ್ದೀರಿ, ಎಲ್ಲ ಪಠ್ಯಪುಸ್ತಕದ ಜ್ಞಾನವನ್ನು ಅರಿದು ತಲೆಯಲ್ಲಿ ತುಂಬಿಬಿಟ್ಟಿದ್ದೀರಿ, ಆದರೆ ಅನುಭವವೇ ಇಲ್ಲವಲ್ಲಯ್ಯ. ಅದಕ್ಕೆ ಆ ವ್ಯಕ್ತಿಗಳಿಗೆ, ಆ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಭವದ ಕೊರತೆ ಇರುತ್ತೋ ಆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಂಕುಚಿತದ ಸ್ವಭಾವಕ್ಕೆ ಒಳಗಾಗ್ತಾರೆ. ಹಾಗಾಗಿ ಅವರಿಗೆ ಮೋರಲ್ ಅಂದರೆ ನೈತಿಕ ಶಿಕ್ಷಣದ ಬಗ್ಗೆಯೂ ಹೇಳಬೇಕಾಗ್ತದೆ. ಅರಿವಂದ್ರೇನು, ಸಂಸ್ಕಾರ ಅಂದ್ರೇನು, ಈ ಸತ್ಯ ಅಂದ್ರೇನು, ನಿಷ್ಠೆ ಅಂದ್ರೇನು, ಕರ್ಮ ಅಂತಕ್ಕಂಥದ್ದು ಏನು,
ಧೈರ್ಯ ಯಾವ ರೀತಿ ತಗೊಳ್ಬೇಕು, ಅಹಿಂಸೆ ಯಾಕೆ ಮಾಡಬಾರ್ದು, ಈ ಧರ್ಮದ 4 ಪದಗಳನ್ನು ಹೇಳಿ, ಆಧ್ಯಾತ್ಮದ 6 ಅಂದರೆ ಅರಿಷಡ್ ವರ್ಗಗಳ ಬಗ್ಗೆ ತಿಳಿಸಿ ಹೇಳಿ, ಅರಿಷಡ್ ವರ್ಗಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಯಾವ ವಿದ್ಯಾರ್ಥಿ ಮುಂದಿನ ದಿನ ಸೂಸೈಡ್ ಟೆಂಡೆನ್ಸಿಗೊಳಗಾಗ್ತಾನೆ ನೋಡಿ. ಈ ಎಲ್ಲ ಶಿಕ್ಷಣಗಳು ಇವತ್ತಿನ ನಮ್ಮ ಶಿಕ್ಷಣ ರಂಗದಲ್ಲಿ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥ ಕೆಲವು ಸೂತ್ರಗಳಿವು. ಇವುಗಳನ್ನು ಬಿಟ್ಟಿದ್ದೀವಿ ನಾವು. ನಾನು ನೋಡ್ತಾ ಇದ್ದೆ, ನಾನು ಕಲಿಯುವಂಥ ಕಾಲೇಜಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಲೆಕ್ಚರರ್ ಇದ್ದರು. ಪಾಠ ಮಾಡುವಾಗ ಶಾಲೆಯಲ್ಲಿ ಅಂದರೆ ಕಾಲೇಜಿನಲ್ಲಿ ಪಾಠ ಮಾಡುವಾಗ ಅತೀ ಕೀಳು ಮಟ್ಟದಲ್ಲಿ ಕಲಿಸ್ತಾಯಿದ್ರು. ಕೀಳು ಮಟ್ಟದಲ್ಲಂತೆ ಹೇಳ್ಬಾರ್ದು, ಶಿಕ್ಷಕರಿಗೆ ಪೆಟ್ಟಾಗುತ್ತೇನೋ ಪಾಪ. ಆದರೆ ಅವರು ಸಾಧಾರಣವಾಗಿ ಸುಮ್ಮನೆ ಏನೋ ಪಠ್ಯ ಪುಸ್ತಕವನ್ನೇ ಓದೋ ರೀತಿಯಲ್ಲಿ ಪಾಠ ಅವರು ಹೇಳ್ತಾಯಿದ್ರು. ನಮಗೆ ಅರ್ಥ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದರಿಂದ ನಮಗೆ ಗೊಂದಲಗಳಿರ್ತಾ ಇತ್ತು. ಹಿಂಗಂದ್ರೇನು, ಈ ಫಾರ್ಮುಲಾ ಹೆಂಗೆ ಬಳಸಬೇಕು, ಏನು ಮಾಡಬೇಕು ಇದರಿಂದ. ಹಾಗಿದ್ದಾಗ ಅವರು ಹೊರಗಡೆ ಟ್ಯುಟೋರಿಯಲ್ಸ್ನ ಹೇಳ್ತಾಯಿದ್ರು. ಅಂದರೆ ಟ್ಯುಟೋರಿಯಲ್ಸ್ಗಳನ್ನ ಅವರ ಹೆಸರಲ್ಲಿ ಅವ್ರು ಕಲಿಸ್ತಾಯಿದ್ರು. ಅವರು ಶಾಲೆಯಲ್ಲಿ ಅತಿ ಕಳಪೆ ಮಟ್ಟದ ಶಿಕ್ಷಣವನ್ನು ಬೋಧಿಸೋದು ಯಾಕಪ್ಪ ಅಂತಂದರೆ, ಈ ಶಾಲೆಯಲ್ಲಿ ಅರ್ಥವಾಗದೇ ಇರುವಂಥ ವಿಚಾರಗಳನ್ನು ತಮ್ಮ ಟ್ಯುಟೋರಿಯಲ್ಸ್ಗೆ ಬಂದು ವಿದ್ಯಾರ್ಥಿಗಳು ಕಲೀಲಿ ಅನ್ನುವಂಥ ಭಾವನೆಯಿಂದ. ಇವತ್ತು ವಿದ್ಯಾದಾನ ಅಥವಾ ವಿದ್ಯಾಭ್ಯಾಸ ಅಥವಾ ವಿದ್ಯೆಯ ಬೋಧನೆ ಅನ್ನುವಂಥದ್ದು ಏನಾಗಿದೆ, ವ್ಯಾಪಾರ ಆಗೋಗಿದೆ. ನೀನು 10 ಲಕ್ಷ ಕೊಟ್ಟರೆ ನಿನಗೆ ಐಷಾರಾಮಿ AC ರೂಮಲ್ಲಿ ಕೂತ್ಕೊಂಡು ನಿನಗೆ ಒಂದೇ ಪಾಠವನ್ನು 120 ಸರ್ತಿ ಆದರೂ ಬೋಧನೆ ಮಾಡ್ತಾರೆ. ನೀನು ಕಡೆಗೆ ಆ ಪಠ್ಯ ಪುಸ್ತಕವನ್ನೇ ತಲೆಯಲ್ಲಿ ಕರಗತ ಮಾಡಿಕೊಂಡು ನಾಳೆ ಎಕ್ಸಾಮಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಕಣ್ಣು ಮುಚ್ಕೊಂಡಾದರೂ ಉತ್ತರ ಕೊಡೋ ರೀತಿಯಾದರೂ ನಿನ್ನನ್ನು ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಯಾರ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ವಿದ್ಯಾದಾನಗಳು ನಡೆಯುತ್ತೆ ಇಂದಿನ ಕಾಲದಲ್ಲಿ. ಅವತ್ತು ಹಂಗಿರಲಿಲ್ಲ. ಗುರುಕುಲ ಆಶ್ರಮಗಳಲ್ಲಿ ಜ್ಞಾನಕ್ಕಾಗಿ ನಾವು ಹೋಗ್ತಾ ಇದ್ವಿ, ಅಥವಾ ನಾವನ್ನಕ್ಕಿಂತ ನಾವು ಬಿಡಿ ತುಂಬ ಇತ್ತೀಚಿನ ದಿನಗಳಲ್ಲಿ ಬೆಳೆದವರು. ಅಂದಿನ ಕಾಲದಲ್ಲಿ ರಾಜರ ಮಕ್ಕಳುಗಳು ಮತ್ತು ಈ ಬೇರೆ ಬೇರೆ ವಿದ್ಯಾರ್ಥಿಗಳು ಗುರುಕುಲಕ್ಕೂ ಆಶ್ರಮಕ್ಕೂ ಹೋಗಿ ಪಾಠವನ್ನು ಕಲಿತಾ ಇದ್ರಲ್ಲ, ಜ್ಞಾನಾರ್ಜನೆಗಾಗಿ. ಅಂದಿನ ಮರಗಳ ಕೆಳಗೆ ಕಲಿಸುವಂಥ ಜ್ಞಾನ ದೇಗುಲಗಳು ಅಥವಾ ಆಶ್ರಮಗಳು, ಗುರುಕುಲಗಳು, ಅಲ್ಲಿ ಎಲ್ಲವನ್ನು ಹೇಳ್ತಾ ಇದ್ರು ಅವರು. ಇಂದ್ರಿಯ ನಿಗ್ರಹ ಹೇಗೆ ಮಾಡಬೇಕು, ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಹೇಗೆ ಇಟ್ಕೊಳ್ಬೇಕು, ಆಮೇಲೆ ಜ್ಞಾನ ಯಾವುದನ್ನು ಬಳಸಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ರು. ಅಂದಿನ ಕಾಲದಲ್ಲೇನು ಬರೀ ಬಿಲ್ವಿದ್ಯೆ, ಗದಾವಿದ್ಯೆ ಅಥವಾ ಯುದ್ಧಕ್ಕೆ ಪರಿಣಿತಿಯನ್ನು ಕೊಡ್ತಾ ಇದ್ರು, ಅದಷ್ಟೇ ಜ್ಞಾನ ಆಗಿರಲಿಲ್ಲ. ನೀವೇನಿವತ್ತು ಓದ್ತಿದ್ದೀರಲ್ಲ, ಇದಕ್ಕಿಂತ ಕಠಿಣವಾದ ಜ್ಞಾನವನ್ನು ಪಡ್ಕೊಳ್ತಾ ಇದ್ರು ಅವರು. ನೀವೆಲ್ಲ ಇವತ್ತಿನ ಸ್ವಚ್ಛ ಕನ್ನಡದಲ್ಲಿ ತಿಳ್ಕೊತಾ ಇದ್ವಿ. ಅಂದರೆ ಇವತ್ತಿನ ಕನ್ನಡದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತಿನ 26 ಅಕ್ಷರಗಳ ಆ ಇಂಗ್ಲೀಷ್ ವಿಷಯದಲ್ಲಿ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ. ಆದರೆ ಅಂದಿನ ಸಂಸ್ಕೃತ ನಮಗೆ ಇವತ್ತು ನಾಲ್ಗೆಗೂ ಬರಲ್ಲ. ಅದು ವೇದ ಉಪನಿಷತ್ತುಗಳನ್ನು ಓದ್ತಾ ಇದ್ರು ಅವತ್ತು. ಅವ್ರು ಯಾವ ರೀತಿ ಕಲಿಸ್ತಾ ಇದ್ರು ಹಾಗಾದ್ರೆ? ಇವಾಗ ನೀವು ಸಿರಿಗನ್ನಡ ಅಂದರೆ ಸ್ವಚ್ಛ ಕನ್ನಡ ಭಾಷೆಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತು ಈ 26 ಅಕ್ಷರಗಳನ್ನು ಒಳಗೊಂಡ ಇಂಗ್ಲೀಷ್ ಭಾಷೆಯಲ್ಲಿ ಕಲಿಸಿದ್ರೂ ಕೂಡ ನಮಗೆ ಪರಿಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಹಾಗಾದಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅದ? ಶಿಕ್ಷಕರಾದಂಥವರು ಬರೀ ಬೋರ್ಡಿನ ಮುಂದೆ ನಿಂತುಕೊಂಡು 150 ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರೆ ಆಗೋದಿಲ್ಲ. ಆ ವಿದ್ಯಾರ್ಥಿಯ ದೃಷ್ಟಿಯಲ್ಲಿ ನೀವಿರ್ತೀರ, ಆದರೆ ವಿದ್ಯಾರ್ಥಿ ನಿಮ್ಮ ದೃಷ್ಟಿಯಲ್ಲಿ ಇದ್ದಾನೆ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆದರೆ ವಿದ್ಯಾರ್ಥಿಯ ದೃಷ್ಟಿಯಲ್ಲಿ ನೀವು ಇದ್ದೀರಾ ಅನ್ನೋದು ತಿಳ್ಕೊಳ್ಳೋದು ಯಾವಾಗ? ಅವರ ತಲೆಯಲ್ಲಿ ಏನಿದೆ ಅನ್ನುವುದನ್ನು ಮೊದಲು ಹೊರಗೆ ತೆಗೀರಿ, ಆಮೇಲೆ ಪಾಠವನ್ನು ಮಾಡಿ. ನಮ್ಮ ದೇಶಪಾಂಡೆ ಸರ್ ಅಂತ ಇದ್ರು, BS ದೇಶಪಾಂಡೆ. ಅವರು ಎಕ್ಸ್ ಮಿಲಿಟರಿ ಆಫೀಸರು. BS ದೇಶಪಾಂಡೆ ಅಂತ ಬಹಳ ಕಂಚಿನ ಕಂಠದ ವ್ಯಕ್ತಿತ್ವ ಅವ್ರದ್ದು, ತುಂಬ ಸ್ಟ್ರಿಕ್ಟು. ಹಿಂದಿನ ವಿಡಿಯೋದಲ್ಲಿ ನಮ್ಮ ಈ ಗುರುಗಳ ಬಗ್ಗೆ ಹೇಳಿದ್ದೀನಿ ನಾನು. ಒಂದು ವಿಡಿಯೋದಲ್ಲಿ ಮಾತನಾಡಿದ್ದೀನಿ ಅವ್ರ ಬಗ್ಗೆ. ಒಂದೊಂದು ಪಾಠವನ್ನು ಅವರು ತಾವೇ ಯುದ್ಧ ಭೂಮಿಯಲ್ಲಿದ್ದೀನೇನೋ ಸಮಾಜಶಾಸ್ತ್ರ ಕಲಿಸ್ತಾ ಇದ್ರು. ಅವರು SSLC ಇದ್ದಾಗ ಸಮಾಜ ವಿಜ್ಞಾನ ಕಲಿಸ್ತಾ ಇದ್ರು. ಇದು ತಾವೇ ಯುದ್ಧ ಭೂಮಿಯಲ್ಲಿದ್ದೀವೇನೋ ಅನ್ನೋ ರೀತಿ ಪಾಠ ಮಾಡೋರು. ವಿಜಯನಗರ ಸಂಸ್ಥಾನ, ತಿಮ್ಮರಸನ ಬಗ್ಗೆ, ಶ್ರೀಕೃಷ್ಣ ದೇವರಾಯನ ಬಗ್ಗೆ, ಎಲ್ಲದರ ಬಗ್ಗೆನೂ ಆಯಾ ಕಾಲಘಟ್ಟಗಳಿಗೆ ಹೋಗಿ ಪಾಠ ಮಾಡ್ತಾಯಿದ್ರು.
ಅಷ್ಟೊಂದು ಅದ್ಭುತವಾಗಿ ಕತೆ ಹೇಳೋರು ಅವರು. ಪುಸ್ತಕವನ್ನು ನೋಡ್ತಾ ಇರಲಿಲ್ಲ, ಪುಸ್ತಕವನ್ನು ತರ್ತಾನೂ ಇರಲಿಲ್ಲ ಅವ್ರ ಕ್ಲಾಸಿಗೆ. ಸುಮ್ಮನೆ ಟೇಬಲ್ ಮೇಲೆ ಬರೋದು, ಇದು ಬಂದು ಟೇಬಲ್ ಮುಂದೆ ನಿಂತ್ಕೊಂಡು ಬೋರ್ಡ್ ಮೇಲೆ ಇವತ್ತಿನ ಪಾಠದ ಶೀರ್ಷಿಕೆಯನ್ನು ಬರೋದು. ಕೆಳಗಡೆ ಅವರು ಪಠ್ಯವನ್ನು ನೋಡ್ತಾ ಇರಲಿಲ್ಲ, ಪುಸ್ತಕವನ್ನು ನೋಡ್ತಾ ಇರಲಿಲ್ಲ. ಸುಮ್ಮನೆ ತಾವೇ ಆ ಪಠ್ಯದಲ್ಲಿ ಒಂದು ಪಾಠದಲ್ಲಿ ಏನಿದೆ ಅನ್ನುವಂಥದ್ದು ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಇಡೀ ಪುಸ್ತಕವನ್ನು ಓದೋದಕ್ಕಿಂತ ಅದರಲ್ಲಿ ಮುಖ್ಯ ಸಾರಾಂಶ ಏನೇನಿದೆ ಅದನ್ನಷ್ಟೇ ಹೇಳಿ ಅದನ್ನಷ್ಟೇ ಬರೆಸ್ಬಿಡೋರು. ನಮಗೆ ಯಾವತ್ತೂ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಂಡು ಬರಲಿ ಅಂತ ಹೇಳಲೇ ಇಲ್ಲ ಅವರು. ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ ಕೂಡಲೇ ಹೇಳಿಲ್ಲ. ಯಾವ ರೀತಿ ಸೆಕೆಂಡ್ PUCಯಲ್ಲಿ ನೋಟ್ಸ್ ಕೊಡ್ತಾರೋ ಆ ರೀತಿ ನಮಗೆ SSLCಯಲ್ಲಿ ನೋಟ್ಸ್ ಕೊಡೋರು. ಬಾಯಿಂದ ಹೇಳೋರು, ನಾವು ನೋಟ್ ಮಾಡ್ಕೊತಾ ಇದ್ವಿ ಕೆಳಗಡೆ. ಎಲ್ಲ ಶಿಕ್ಷಕರ ಬಗ್ಗೆ ನನಗೆ ಈ ಗೊಂದಲಗಳಿಲ್ಲ. ಆದರೆ ಕೆಲ ಶಿಕ್ಷಕರಲ್ಲಿ ಮಾತ್ರ ನಾನು ನಿವೇದನೆ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ನೀವು ಒಂದು ಸರ್ತಿ ಯೋಚನೆ ಮಾಡಿ, ನೀವು ಕಲಿಸ್ತಾ ಇರುವಂಥ ಪಾಠ ಆ ವಯಸ್ಸಿನ ವಿದ್ಯಾರ್ಥಿಗಳ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಮನದಟ್ಟು ಮಾಡ್ಕೊಳ್ಳಿ ಮೊದಲು. ಆಮೇಲೆ ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಮಾನಸಿಕ ಸದೃಢತೆಯನ್ನು ನೀವು ಎಚ್ಚೆತ್ತು ಹೇಳಬಹುದು ಅಥವಾ ಅವರಿಗೆ ತಿಳಿಸಿ ಹೇಳಬಹುದು, ಅದನ್ನು ಕ್ಲಾಸ್ ರೂಮಲ್ಲಿ ಹೇಳಿ. ಅವರಿಗೆ ಸಾಧ್ಯವಾದ ಮಟ್ಟಿಗೆ ಮಾನಸಿಕವಾಗಿಯೂ ಸದೃಢವನ್ನಾಗಿ ಮಾಡುವಂಥ ಕರ್ತವ್ಯ ಕೂಡ ನಮ್ಮದೇ ಆಗಿರುತ್ತದೆ. ಅವರಿಗೆ 6 ಸಬ್ಜೆಕ್ಟಿಂದು ಎಷ್ಟೆಷ್ಟು ನೋಟ್ಸ್ಗಳನ್ನು, ನಿಮಗೇ ಅರ್ಥ ಆಗದೇ ಇರುವಂಥ ಎಲ್ಲ ನೋಟ್ಸ್ಗಳನ್ನು ಅವ್ರಿಗೆ ನೋಟ್ಸ್ ಮಾಡಿಸ್ತೀರಾ. ಕೊನೆಗೆ ಅವರು ಯಾವುದು ಬರೀ ಪರ್ಸೆಂಟೇಜ್ಗೆ ಸ್ಟಿಕ್ ಆಗಿರ್ತಾರೆ, 99, 100, 99, 100. ಒಂದು ವೇಳೆ ಅವರಿಗೆ ಅಂದ್ಕೊಂಡಿರುವಂಥ ರೀಚ್ ಸಿಗಲಿಲ್ಲಪ್ಪ ಅಂತಂದರೆ ಮಾನಸಿಕವಾಗಿ ಕುಗ್ಗು ಹೋಗಿಬಿಡ್ತಾರೆ, ಎಲ್ಲೋ ಕೀಳಿರಿಮೆಗೆ ಜಾರ್ತಾರೆ, ಸಂಕುಚಿತ ಸ್ವಭಾವಕ್ಕೆ ಜಾರ್ತಾರೆ. ಹಾಗಾಗಿ ಅವರಿಗೆ ಮೊದಲು ಜ್ಞಾನ, ನಂತರ ಮಾನಸಿಕ ಸದೃಢತೆ, ಅವರಿಗೆ ದೈಹಿಕ ಶಿಕ್ಷಣವನ್ನು ಕೊಡಿ, ಮಾನಸಿಕ ಶಿಕ್ಷಣವನ್ನು ಕೊಡಿ, ಸಾಧ್ಯವಾದರೆ ಲೈಂಗಿಕ ಶಿಕ್ಷಣವನ್ನು ಕೊಡಿ. ಇದು ತಪ್ಪಂತ ತುಂಬ ಜನ ಹೇಳ್ಬೋದು ನನಗೆ ಕಮೆಂಟ್ ಬಾಕ್ಸಲ್ಲಿ. ಆದರೆ ಇದು ತಪ್ಪು ಅಂತ ನಾನು ಯಾಕೆ ಹೇಳ್ತೀನಿ, ಇದು ತಪ್ಪು ಅಂತ ಯಾರಾದರೂ ಹೇಳಿದರೆ ಅವ್ರಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಇದು ಯಾಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಹದಿಹರೆಯದ ವಯಸ್ಸಿನಲ್ಲಿ ಬರುವ ಹಲವಾರು ಕಾಮನೆಗಳಿಗೆ ನೀವು ಸರಿಯಾದ ಪ್ರತ್ಯುತ್ತರಗಳನ್ನು ಕೊಡ್ತಾ ಹೋದರೆ ಅವರಿಗೆ ಅರ್ಥ ಆಗುತ್ತೆ, ಓ ಈ ವಯಸ್ಸಲ್ಲಿ ಇದು ಕಾಮನ್ನು ಬರುತ್ತೆ, ಇದನ್ನು ನಾನು ಎಷ್ಟು ಅವಾಯ್ಡ್ ಮಾಡ್ತೀನೋ ಮುಂದಿನ ಜೀವನದಲ್ಲಿ ಒಳಿತಾಗುತ್ತೆ ಅನ್ನುವಂಥದ್ದನ್ನು ನೀವು ತಿಳಿಸಿ ಹೇಳಿಬಿಟ್ರೆ, ಶಿಕ್ಷಕರ ಮಾತನ್ನು 100ರಲ್ಲಿ 10 ಜನ ಕೇಳದೇ ಇದ್ರು ಇನ್ನು 90 ಜನನಾದರೂ ಕೇಳ್ತಾರ? ಇದು ಶಿಕ್ಷಕನಿಗೆ ಇರಬೇಕಾದಂಥ ಕೆಲವು ಮೌಲ್ಯಗಳು. ಯಾರಾದರೂ ಶಿಕ್ಷಕರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನೀನೇನು ಶಿಕ್ಷಕನ ಈ ರೀತಿ ಹೇಳೋದಕ್ಕೆ ಅಂತ. ನನಗೂ ಕೆಲ ದಿನಗಳ ಮಟ್ಟಿಗೆ ಶಿಕ್ಷಕನಾಗುವಂಥ ಅವಕಾಶ ದೊರೆತಿತ್ತು. ಅದು ನಾನು ಮನೆಯಲ್ಲೇ ಕುಳಿತು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಮಕ್ಕಳ ಮನಸ್ಸು ನನಗೆ ಗೊತ್ತಿದೆ. ಅಷ್ಟು ಅಲ್ಲದೆ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ಮನೆಯಲ್ಲಿ SSLC ವರ್ಗಿನ ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಕೈಲಾದ ಮಟ್ಟಿಗೆ ವಿದ್ಯಾಭ್ಯಾಸ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿದ್ಯಾರ್ಥಿಗಳ ಮನಸ್ಸನ್ನು ಆಟದ ಜೊತೆಗೆ ಪಾಠವನ್ನು ಮಾಡಿ ನೋಡಿ. ಇದು ಒಂದು ವೇಳೆ ನಾನು ಹೇಳ್ತೀನಿ ನಿಮಗೆ, ಇದು ಸುಳ್ಳು ಅನಿಸಿದ್ರೆ ನಿಮಗೆ, ಅವರಿಗೆ ಏನು ಅವ್ರ ಮನಸ್ಸಿಗೆ ಯಾವ ವಿಷಯದಲ್ಲಿ ಅವರು ಹುಮ್ಮಸ್ಸಿದ್ದಾರಲ್ಲ ಅದೇ ವಿಷಯವನ್ನು ತೆಗೆದುಕೊಂಡೇ ನೀವು ಪಾಠ ಮಾಡಿ ನೋಡಿ. 2-3 ವಾರದಲ್ಲಿ ನಿಮ್ಮ ಮಾತು ಕೇಳದಿರುವಂಥ ವಿದ್ಯಾರ್ಥಿಗಳು ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ, ಖಂಡಿತವಾಗ್ಲೂ. ಇದು ಬಹಳ ನಾನು ತುಂಬ ಸರ್ತಿ ಅಂದ್ಕೊಂಡಿದ್ದೀನಿ. ಅವ್ರನ್ನ ನಮ್ಮ ಊರಿಂದ ಒಂದು 6 ಕಿಲೋಮೀಟ್ರ್ ನಮ್ಮ ಊರಿಂದ ಮುಂದೆ ಒಂದು ಟೋಲ್ ನಾಕ ಬರುತ್ತೆ, ಅಲ್ಲಿವರೆಗೂ ಅವ್ರನ್ನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಡಿಸೋದು. 15 ಜನ ಜೊತೆಗೆ ನಾನು ಒಬ್ಬನೇ ದೊಡ್ಡವನು, ಅವರೆಲ್ಲ ಚಿಕ್ಕ ಹುಡುಗರು. 10ನೇ ಕ್ಲಾಸ್ ಅಂದರೆ ಏನು 14-15 ವರ್ಷ ಹುಡುಗರು. ಓಡಿಸೋದು. ಟೋಲ್ ನಾಕ ಹತ್ರ ಹೋಗಿ ದೊಡ್ಡ ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಅವರಿಗೆ ವ್ಯಾಯಾಮಗಳನ್ನು ಮಾಡಿಸುವಂಥದ್ದು. ವಾಪಸ್ ಅಲ್ಲಿಂದ ಓಡಿಸ್ಕೊಂಡು ಕರ್ಕೊಂಡು ಬಂದು ನಮ್ಮ ಸ್ಕೂಲಿನ ಗ್ರೌಂಡಲ್ಲಿ ಖೋ-ಖೋ, ಕಬಡ್ಡಿ, ಆಮೇಲೆ ಈ ಥರ ಆಟಗಳನ್ನು ಆಡಿಸುವಂಥದ್ದು. ಅವರು ಬೆಳಿಗ್ಗೆನೇ ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ತಕ್ಷಣವೇ ಅವ್ರಿಗೆ ಹುಮ್ಮಸ್ಸು. ಮತ್ತು ಸ್ಕೂಲ್ಗೆ ಹೋಗೋರು. ಸಾಯಂಕಾಲ ನನಗೆ ಇನ್ನೂ ಬೇಜಾರಾಗಿ 5:30-6 ಗಂಟೆ ಅಷ್ಟೊತ್ತಿಗೆ ನಾನೇ ಇನ್ನೂ ಹುಮ್ಮಸ್ಸಲ್ಲಿ ಇರ್ತಾ ಇರಲಿಲ್ಲ. ಬಟ್ 6-6:30 ಅಷ್ಟೊತ್ತಿಗೆ ಅನ್ನೋತ್ಲೆ ಸ್ಕೂಲ್ ಮುಗಿಸ್ಕೊಂಡು ನಾನು ಬೇಡ ಅಂದರೂ ಬಂದು ಮಹಡಿ ಮೇಲೆ ಕೂತ್ಕೊಂಡು, ಸರ್ ಇವತ್ತಿನ ಪಾಠ ಏನು ಸರ್, ಇವತ್ತೇನು ಹೇಳ್ತಿದ್ದಾರೆ ಸರ್ ಅಂತ ನಮ್ಮನ್ನು ಕೇಳೋರು. ಅವಾಗ ನಮಗೆ ಮತ್ತೊಂದು ಹುಮ್ಮಸ್ಸು ಬರುವಂಥದ್ದು. ಅವರಾಗಲೇ ಕೇಳ್ತಿದ್ದೀನಿ ಅಂತಂದಾಗ ಹೇಳಕ್ಕೆ ನನಗೇನು ಆಯಿತು, ಇವತ್ತಿದು ಅಂತ ಹೇಳಿ ಪಾಠದ ಶೀರ್ಷಿಕೆನೋ ಅಥವಾ ಗ್ರಾಮರು ಯಾವುದು ಇರುತ್ತೋ ಅದನ್ನು ಪಾಠ ಮಾಡ್ತಾಯಿದ್ದೆ. ತಿಂಗಳಿಗೊಂದು ಟೆಸ್ಟ್ ತೊಗೊಳ್ತಾ ಇದ್ದೆ. ಶಾಲೆಯಲ್ಲಿ ಅವರು ಗಳಿಸ್ದೇ ಇರುವಂಥ ಅಂಕಗಳು ನನ್ನ ಟ್ಯುಟೋರಿಯಲಲ್ಲಿ ಬರ್ತಾ ಇತ್ತಂತಂದರೆ ಅರ್ಥ ಏನು? ಅವ್ರು ಬಾಯಿ ಬಿಟ್ಟು ಕೂಡ ಹೇಳ್ತಾ ಇದ್ರು, ಸರ್ ಕ್ಲಾಸಲ್ಲಿ ಇಷ್ಟೊಂದು ಚೆನ್ನಾಗಿ ಗ್ರಾಮರ್ ಹೇಳಲ್ಲ ಸರ್ ನಮಗೆ, ಆಯ್ತರಪ್ಪ ಇದು ನಿಮ್ಗೆ ಉಪಯೋಗಕ್ಕಾಗುತ್ತೆ ಅಂತ. ತುಂಬ
ವಿದ್ಯಾರ್ಥಿಗಳ ಮನಸ್ಸನ್ನು ನಾವು ಶಿಕ್ಷಕರು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದೇ ಹೇಳಿದ್ನಲ್ಲ, ಒಂದು ಕಲ್ಲನ್ನು ನಿಮ್ಮ ಕೈಯಲ್ಲಿ ಕೊಟ್ಟರೆ, ಈಗ ಯಾವುದೇ ಒಂದು ಕಲ್ಲು, ನಾನು ಆವಾಗಲೇ ದಡ್ರು ಇರ್ತಾರೆ ಸರ್, ದಡ್ರು ಇದ್ದಾರೆ, ಇವ್ರಿಗೆ ಎಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ, ದಂಡಪಿಂಡಗಳು, ಶಾಣೆ ಐದು ವಿದ್ಯಾರ್ಥಿಗಳಿಗೆ, ಬುದ್ಧಿವಂತ ವಿದ್ಯಾರ್ಥಿಗಳು ಒಂದು ಸರ್ತಿ ಹೇಳಿ ತಿಳ್ಕೊತಾರೆ ಅನ್ನುವಂಥ ಶಿಕ್ಷಕರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಶಿಲ್ಪಿ ಹತ್ರ ಕಲ್ಲು ಕೊಟ್ಟರೆ ಅವನು ಕಲ್ಲು ಗಟ್ಟಿದೆ ಅಂತಂದು ಹೇಳಲ್ಲ, ಅವನ ಬಳಿ ಆಯುಧಗಳಿರ್ತವೆ. ಗಟ್ಟಿಯಾದ ಕಲ್ಲನ್ನು ಅವನು ಕೆತ್ತೋದಕ್ಕೆ ಬೇರೆ ರೀತಿಯ ಉಳಿ ಅಂದರೆ ಬೇರೆ ರೀತಿಯ ಉಳಿಯನ್ನು ಬಳಸ್ತಾನೆ. ಮೃದುವಾದ ಕಲ್ಲುಗಳನ್ನು ಕೆತ್ತಕ್ಕೆ ಅವನ ಬಳಿ ಬೇರೆ ಉಳಿಗಳಿರ್ತವೆ. ಆಯಾ ಕಲ್ಲುಗಳಿಗೆ ಅನುಗುಣವಾಗಿ ಅವನ ಬಳಿ ಉಳಿ ಮತ್ತು ಸುತ್ತಿಗೆಗಳ ಇದ್ದೇ ಇರ್ತವೆ ಅವನ ಹತ್ರ. ಅವನ ಕಲ್ಲು ಇದು ಇದೇ ಬೇಡ ಸರ್ ಅಂತ ಎಂದೂ ಹೇಳಲ್ಲ. ನೀವು ಯಾವ ಕಲ್ಲು ಕೊಟ್ಟರು ಕೂಡ ಆ ಕಲ್ಲಲ್ಲಿ ಮೂರ್ತಿಯನ್ನು ಮಾಡ್ತಾನೆ ಅವನು. ಅದು ಒಬ್ಬ ಶಿಲ್ಪಿಯ ಕೈಗುಣ. ಹಾಗೆ ಒಬ್ಬ ಶಿಕ್ಷಕರಿಗೂ ಇರಬೇಕಾದಂಥ ಮುಖ್ಯವಾದಂಥ ಮೌಲ್ಯಗಳು ಅಂತಂದರೆ, ವಿದ್ಯಾರ್ಥಿ ಎಷ್ಟೇ ದಡ್ಡ ಇರಲಿ, ಎಷ್ಟೇ ಚುರುಕಿರಲಿ, ಅವನ ತಲೆಗೆ ವಿದ್ಯೆಯನ್ನು ನಾಟಿಸುವಂಥ ಒಂದು ಏನಂತಾರೆ ಅದಕ್ಕೆ, ನಾಟಿಸುವಂಥ ವಿದ್ಯೆ ನಿಮಗೆ ಗೊತ್ತಿರಬೇಕು. ಫಸ್ಟು ಶಿಕ್ಷಕರಿಗೆ ಆ ವಿದ್ಯೆಯನ್ನು ಅವರ ತಲೆಗೆ ಹಾಕುವಂಥ ವಿದ್ಯೆ ನಿಮ್ಮಲ್ಲಿರಬೇಕು. ಅದನ್ನು ಕರಗತ ಮಾಡ್ಕೊಂಡಿರ್ಬೇಕು. ನಮಸ್ಕಾರ, ಇಷ್ಟು ಹೇಳಿದ್ದೀನಿ. ಯಾರಿಗಾದರೂ ಶಿಕ್ಷಕರಿಗೆ ಬೇಜಾರಾದರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕೆಂತಂದರೆ ಚರ್ಚೆ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಆದಷ್ಟು ಜನಗಳಿಗೆ ಶೇರ್ ಮಾಡಿ ಈ ವಿಡಿಯೋಗಳನ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಳ್ಳೆಯ ವಿಷಯಗಳನ್ನೇ ಹೇಳ್ತಾ ಇರ್ತೀವಿ, ಒಳ್ಳೆಯ ವಿಷಯಗಳ ಬಗ್ಗೆನೇ ಚರ್ಚೆ ಆಗ್ತಾ ಇರುತ್ತೆ. ಈ ವಿಷಯಗಳು ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿರುವ ಚಿಕ್ಕ ಪುಟ್ಟ ವಿದ್ಯಾರ್ಥಿಗಳಿಗೂ ಅಥವಾ ಈಗ ಹೊಸದಾಗಿ ವೃತ್ತಿ ರಂಗಕ್ಕೆ ಬಂದಿರುವಂಥ ಶಿಕ್ಷಕರಿಗೂ ಏನೋ ಒಂಚೂರು ಅನುಕೂಲ ಆಯಿತು ಅಂತಂದರೆ, ಏನೋ ನಾವು 1 ಗಂಟೆ ಅರ್ಧ ಗಂಟೆ ಕೂತ್ಕೊಂಡು ಮಧ್ಯರಾತ್ರಿ ರೆಕಾರ್ಡಿಂಗ್ ಮಾಡಿದ್ದು ಸಾರ್ಥಕ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ವಂದೇ ಮಾತರಂ. ಜೈ ಹಿಂದ್.